ಮೊಸಳೆ ಕಣ್ಣೀರನ್ನು ಎರಡು ಪಕ್ಷಗಳು ಮಾಡುವಂಥದ್ದು. ಅಥವಾ ಇನ್ನೊಂದು ಯಾವುದೇ ಪಕ್ಷ ಇರಲಿಲ್ಲ, ನಮ್ಮ JDS ಇದ್ರ ಮೊಸಳೆ ಕಣ್ಣೀರು ಒರೆಸುವಂಥದ್ದು. ಇವು ಪೂರ್ಣವಾದಂಥ ಸಮಾಧಾನ ಕೊಟ್ಟಿಲ್ಲ ಮತ್ತು ಎಲ್ಲರಿಗೂ ಉದ್ಯೋಗ ನಿರ್ಮಾಣ ಮಾಡಿರೋ ಈಗೆಲ್ಲ ನಮ್ಮ ಸಾಕ್ಷಿಗಳಿದ್ದಾವೆ. ಅದಕ್ಕೆ ಈ ಹಿಂದೆ ವಿರೋಧ ಪಕ್ಷ ಆಗಿದ್ದಾಗ ನಮ್ಮ ಸಿದ್ದರಾಮಯ್ಯ ಮಾತಾಡಿದಂಥ ಮಾತುಗಳನ್ನು ನಮ್ಮ ಯಡಿಯೂರಪ್ಪ ವಿರೋಧವಾಗಿ ಮಾತಾಡಿದಂಥದ್ದು. ಹಾಗೆ ಸಾರಿಗೆ ಮಿನಿಸ್ಟರ್ ನಮ್ಮ ಯಾರು ಆರ್ ಅಶೋಕ್ ಅವರಿದ್ದರು, ಅವ್ರಿಗೆ ಇವರು ಎಕ್ಸ್ದಲ್ಲಿ ಬರ್ಕೊಂಡಿದ್ದನ್ನು ಇವತ್ತು ರೆಫರ್ ಮಾಡ್ತಾ ಇದ್ದಾರೆ ನಮ್ಮ ಆರ್ ಅಶೋಕ್ ಅವರು. ಅಧಿಕಾರ ಇದ್ದಾಗ ನವರಂಗಿ ಆಟ, ವಿರೋಧ ಪಕ್ಷದಲ್ಲಿದ್ದಾಗ ಹೊಸಂಬಿ ನಾಟಕ, ಅಧಿಕಾರ ಇದ್ದಾಗ ಹಗಲು ವೇಷ, ವಿರೋಧ ಪಕ್ಷದಲ್ಲಿದ್ದಾಗ ರೋಷಾವೇಶ. ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮ ದುರಾಡಳಿತಕ್ಕೆ ಜನಸಾಮಾನ್ಯರು ಹೇಗೆ ನಿತ್ಯ ಪರದಾಡಬೇಕು, ಸಾಕು ಮಾಡಿ ಈ ನಾಟಕ, ರಾಜೀನಾಮೆ ಕೊಟ್ಟು ಕರ್ನಾಟಕ ಉಳಿಸಿ ಅಂತೇಳಿ ಅವರು ಎಕ್ಸ್ದಲ್ಲಿ ಹೇಳಿದಂಥ ಮಾತನ್ನು ಹೇಳ್ತಾ, ನೀವು ಮೊದಲು ರಿಟೈರ್ ಆಗಿರಿ, ಬಿಟ್ಟು ಹೋಗಿರಿ ಅದನ್ನು ಅಂತ ಮಾತಾಡ್ತಾ ಇದ್ದಾರೆ. ಆಗ ಇದೇ ಸಿದ್ದರಾಮಯ್ಯ ಇನ್ನಷ್ಟು ಏನು ಹೇಳಿದ್ರಪ್ಪ ಆ ಸಂದರ್ಭದಲ್ಲಿ ಅನ್ನೋದನ್ನು ಆರ್ ಅಶೋಕ್ ಟೀಕಾ ಮಾಡ್ತಾ ಹೇಳ್ತಿದ್ದಾರೆ. ಸಾರಿಗೆ ನೌಕರರ ಸಮಸ್ಯೆ ಕೇಳಲಿಲ್ಲ. ಇವತ್ತು ಅವ್ರನ್ನ ಹೆದರಿಸಿ ಬೆದರಿಸಿ ಎಸ್ಮಾ ತರ್ತೀನಿ, ಖಾಸಗಿ ಬಸ್ ಓಡಿಸ್ತೀನಿ, ಸರ್ಕಾರಿ ಬಸ್ ನಿಲ್ಲಿಸ್ತೀವಿ, ವರ್ಗ ಮಾಡ್ತೀನಿ ಎಂದು ಹೇಳ್ತಾರಲ್ಲ. ಯಡಿಯೂರಪ್ಪ ಏನಪ್ಪ ಕುರ್ಚಿ ಶಾಶ್ವತ ಅಂತ ತಿಳ್ಕೊಂಬಿಟ್ಟಿ ಅನ್ನಪ್ಪ ಅಂತ ಸಿದ್ದರಾಮಯ್ಯನವರ ಮಾತು ಇವತ್ತು ಮತ್ತೊಮ್ಮೆ ಹಂಚ್ತಾ ಇದ್ದಾರೆ. ಏನಪ್ಪ ನೀವು ಇಷ್ಟು ಮಾತಾಡಿ ಅಸ್ಮತ್ ಮಾತಾಡ್ತಾ ಇದ್ದೆ, ಮೊದಲು ಏನು ಮಾತಾಡಿದ್ದೆ, ನವರಂಗಿ ನಾಟಕ ಬಿಡಪ್ಪ ಅಂತೇಳಿ ಆರ್ ಅಶೋಕ್ ಅವರು ಸಿದ್ದರಾಮಯ್ಯನವ್ರಿಗೆ ಏನಪ್ಪ ಅಂದರೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನಾವು ನಿಮ್ಮ ಪ್ರಶ್ನೆ ಮಾಡ್ತೀವಿ, ಪಾಪ ಕಾರ್ಮಿಕರು ಒದ್ದಾಡ್ತಾ ಇದ್ದಾರೆ, ಅವರು ಸ್ಟ್ರೈಕ್ ಮಾಡಿದ್ರೆ ಜನಸಾಮಾನ್ಯರಿಗೆ ತ್ರಾಸ ಆಗಿದೆ, ನಿಮ್ಮ ನಾಟಕ ಬಂದ್ ಮಾಡಿರಿ, ಈ ಗ್ಯಾರಂಟಿ ಕೊಡೋದು ಅಂತೇಳಿ ರಾಜ್ಯವ್ರು ಹಾಳು ಮಾಡಿದ್ರಿ ಅಂತೇಳಿ ನೇರ ಆರೋಪ ಮಾಡಿದ್ದಕ್ಕೆ ನಮ್ಮ ಸಿದ್ದರಾಮಯ್ಯನವರು ಸಹಿತ ಉತ್ತರ ಕೊಟ್ಟಿದ್ದಾರೆ. ಸಾರಿಗೆ ನೌಕರರು ಮೊದಲ ಬಾರಿ ವೇತನ ಪರಿಷ್ಕರಣೆಗಾಗಿ ಮುಷ್ಕರ ನಡೆಸಿದಾಗ